ಹಲೋ, ಅಸ್ಸಲಾಂ ವಲೈಕುಂ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಢಾಬಾ ಸ್ಟೈಲ್ ಶಾಹಿ ಪನೀರ್ ರೆಸಿಪಿ ಕ್ಯಾಪ್ಷನ್ ನೋಡಿದ್ದೀರಾ? ನಾನು ಇವತ್ತು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾಗಿ ಮಾಡ್ತಾ ಇದ್ದೀನಿ. 400 ಗ್ರಾಮ್ಸ್ ಅಷ್ಟು ಪನೀರ್ ತಗೊಂಡಿದ್ದೀನಿ. ಆಲ್ ದ ಕ್ವಾಂಟಿಟೀಸ್ ವಿಲ್ ಬಿ ಮೆನ್ಷನ್ಡ್ ಆನ್ ಸ್ಕ್ರೀನ್. ಸೊ ಇದನ್ನ ಫಸ್ಟ್ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಇದನ್ನ ತೆಗೆದ್ಮೇಲೆ ಐ ಆಮ್ ಗೋನಾ ಸ್ಟೋರ್ ಇಟ್ ಇನ್ ಹಾಟ್ ವಾಟರ್. ಇಫ್ ಇಟ್ಸ್ ಸ್ಟೋರ್ಡ್ ಇನ್ ಹಾಟ್ ವಾಟರ್ ದ ಪನೀರ್ ವಿಲ್ ಬಿ ಸಾಫ್ಟ್. ಸೊ ದಟ್ಸ್ ದ ರೀಸನ್. ನೆಕ್ಸ್ಟ್ ಕ್ಯಾಪ್ಸಿಕಮ್ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಆಯಿಲ್‌ನ ಕಡಿಮೆ ಮಾಡ್ಕೊಂಡು ಈಗ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ದೊಡ್ಡ ಇಲೈಚಿ ಮತ್ತೆ ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಇದನ್ನ ಫ್ರೈ ಮಾಡಾದ್ಮೇಲೆ ಇದ್ರಲ್ಲಿ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 1 ಕೆಜಿ ಅಷ್ಟು ಟೊಮೆಟೊನ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗ್ಬೇಕು. ಸೊ ಸಾಲ್ಟ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸಾಫ್ಟ್ ಆದ್ಮೇಲೆ ಫಸ್ಟೇ ಸೋಕ್ ಮಾಡಿ ಇಟ್ಕೊಂಡಿರೋ ಕ್ಯಾಶ್ಯೂಸ್ ಹಾಕಿದ್ದೀನಿ. ಇದ್ರಿಂದ ತುಂಬಾ ಕ್ರೀಮಿಯಾಗಿ ರಿಚ್ ಟೆಕ್ಸ್ಚರ್ ಬರುತ್ತೆ. ನೆಕ್ಸ್ಟ್ ಅದನ್ನ ತಣ್ಣಗಿಡಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಐ ಆಮ್ ಟೇಕಿಂಗ್ ಆಯಿಲ್ ಅಂಡ್ ದೆನ್ 2 ಪಲಾವ್ ಎಲೆ, 3 ಟೇಬಲ್ ಸ್ಪೂನ್ಸ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಆನಿಯನ್ಸ್ ಹಾಕಿ ಮತ್ತೆ ಡ್ರೈ ಮಸಾಲಾಸ್ ಹಾಕ್ಕೋತಾ ಇದ್ದೀನಿ. ಎವ್ರಿಥಿಂಗ್ ಇಸ್ ಮೆನ್ಷನ್ಡ್ ಆನ್ ಸ್ಕ್ರೀನ್. ಡ್ರೈ ಮಸಾಲಾಸ್ ಎಲ್ಲ ಕುಕ್ ಆದ್ಮೇಲೆ ಇದರಲ್ಲಿ ಟೊಮ್ಯಾಟೊ ಅಂಡ್ ಕ್ಯಾಶ್ಯೂ ಪೇಸ್ಟ್‌ನ ಆಡ್ ಮಾಡ್ಕೊಂಡಿದ್ದೀನಿ. ಸಾಲ್ಟ್ ಆಡ್ ಮಾಡಿ ಸೊ ದಟ್ ಟೊಮ್ಯಾಟೊ ಚೆನ್ನಾಗಿ ಕುಕ್ ಆಗ್ಲಿ ಅಂತ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಅಂಡ್ ದೆನ್ ಐ ಆಮ್ ಗೋನಾ ಕುಕ್ ಇಟ್ ಆನ್ ಲೋ ಫ್ಲೇಮ್. ದೆನ್ ಐ ಆಮ್ ಆಡಿಂಗ್ ಕರ್ಡ್, 2 ಕಪ್ಸ್ ಆಫ್ ಕರ್ಡ್ ಅಂಡ್ ಅ ಲಿಟಲ್ ಬಿಟ್ ಆಫ್ ರೆಡ್ ಫುಡ್ ಕಲರ್. ಸೊ ಇದನ್ನ ಚೆನ್ನಾಗಿ ಕುಕ್ ಆದ್ಮೇಲೆ ಐ ಆಮ್ ಗೋನಾ ಆಡ್ ಆಲ್ ದ ಫ್ರೈಡ್ ಪನೀರ್ ಅಂಡ್ ಕ್ಯಾಪ್ಸಿಕಮ್. ಅದ್ ಆಡ್ ಮಾಡಿ ಅಂಡ್ ದೆನ್ ಕಸೂರಿ ಮೇಥಿ ಐ ಆಮ್ ಗೋನಾ ಆಡ್. ಅದಾದ್ಮೇಲೆ I'm gonna let it cook for about 10 to 15 minutes on low flame. So idrinda all the flavors will mix and it will be really yummy. So I'm gonna serve it and with a paratha. You can have it with naan as well. Enjoy.